ಅಂದು ಬೆಳಿಗ್ಗೆ 11 ಗಂಟೆ. ಕಾವ್ಯಳಿಗೆ ಎಚ್ಚರವಾಯಿತು. ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇದ್ದುದರಿಂದ ಬೆಳಗಿನ ಜಾವ ನಿದ್ರೆಗೆ ಜಾರಿದ್ದಳು. ಎದ್ದವಳಿಗೆ ಬಹಳ ಬಾಯಾರಿಕೆಯಾಗಿತ್ತು. ನೀರು ಕುಡಿಯಬೇಕು ಎನಿಸಿತು. ಆದರೆ ಎದ್ದು ಹೋಗಲು ಶಕ್ತಿ ಇರಲಿಲ್ಲ. ಪಕ್ಕದಲ್ಲಿ ಅಂಜಲಿಯೂ ಇರಲಿಲ್ಲ. ಕಾವ್ಯ ಹೇಗೂ ಮಲಗಿದ್ದಾಳೆ. ಬೇಗನೆ ಹೋಗಿ ಡಾಕ್ಟರ್ ಬರೆದುಕೊಟ್ಟ ಮೆಡಿಸಿನ್ಗಳನ್ನು ತಂದು ಬಿಡೋಣ ಎಂದು ಮೆಡಿಕಲ್ಗೆ ಹೋಗಿದ್ದಳು. ಕಾವ್ಯ ಕೈ ಮುಂದೆ ಚಾಚಿ ನೀರಿನ ಬಾಟಲನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಬಾಟಲಿಯೊಂದಿಗೆ ಅಲ್ಲಿರುವ ಸಾಮಾನುಗಳು ಕೆಳಗೆ ಬಿದ್ದು ಬಿಟ್ಟವು. ಬೇರೆಯವರನ್ನು ಕರೆಯಲು ಹತ್ತಿರದಲ್ಲಿ ಯಾರೂ ಇರಲಿಲ್ಲ. ಕಾವ್ಯ ತನಗೆ ಬಂದ ಸಂಕಷ್ಟಕ್ಕೆ ನೊಂದು ಬಹಳ ಸಂಕಟಪಟ್ಟಳು. ಈ ರೀತಿಯಾಗಿ ಬದುಕಿರುವ ಬದಲು ಪ್ರಾಣವಾದರೂ ಹೋಗಬಾರದಿತ್ತೇ ಎಂದುಕೊಂಡಳು. ತಾನು ಅಂಜಲಿಯನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಕ್ಕೆ ಆ ದೇವರೇ ನನಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅನಿಸಿತು. ಅಷ್ಟರಲ್ಲಿ ಅಂಜಲಿ ಬಂದಳು. ಪಕ್ಕದ ಟೇಬಲ್ ಮೇಲಿಂದ ಸಾಮಾನುಗಳೆಲ್ಲ ಕೆಳಗೆ ಬಿದ್ದುದನ್ನು ಗಮನಿಸಿ ಅದನ್ನು ಎತ್ತಿಟ್ಟು ಕಾವ್ಯಳನ್ನೊಮ್ಮೆ ನೋಡಿದಳು. ಕಾವ್ಯಳ ಕಣ್ಣಂಚಲ್ಲಿ ನೀರು. ಅಂಜಲಿ ಹತ್ತಿರಕ್ಕೆ ಬಂದು ಏನಾದರೂ ಬೇಕಿತ್ತೆ ಎಂದು ಕೇಳಿದಳು. ಕಾವ್ಯ ಅಸಹಾಯಕತೆಯಿಂದ ಕಣ್ಸನ್ನೆಯಲ್ಲೇ ನೀರನ್ನು ತೋರಿದಳು. ಅಂಜಲಿ ಬಾಟಲ್ ತಂದು ತಾನೇ ಆಕೆಗೆ ಕುಡಿಸಿದಳು. ಅಂಜಲಿ ಕಾವ್ಯ ಬಳಿ ಬೇರೇನನ್ನೂ ಮಾತಾಡಲಿಲ್ಲ. ಆದರೆ ಕಾವ್ಯಳ ಪ್ರತಿಯೊಂದು ಕೆಲಸವನ್ನೂ ಮಾಡುತ್ತಿದ್ದಳು. ಅಂಜಲಿಯ ಮೌನ ಕಾವ್ಯಳನ್ನು ಕಾಡುತ್ತಿತ್ತು. ಅವಳನ್ನು ನೋಡಿದಾಗಲೆಲ್ಲ ಇವಳೆಷ್ಟು ಒಳ್ಳೆಯವಳು, ಗ್ರೇಟ್ ರಾಜಶೇಖರ್ ಮಗಳಾದರೂ ಎಂದು ಆಫೀಸ್ನಲ್ಲಿ ಹೇಳದೆ ಸಾಮಾನ್ಯವಾಗಿಯೇ ಇದ್ದಳು. ಅದೇ ಜಾಗದಲ್ಲಿ ನಾನಿದ್ದರೆ ಅವಳಂತೆ ಇರಲು ಸಾಧ್ಯವಿತ್ತೆ? ಖಂಡಿತ ಇಲ್ಲ. ಇಷ್ಟು ಸರಳವಾಗಿ ಇವಳಿಗೆ ಹೇಗಿರಲು ಸಾಧ್ಯ? ಸುಖದಲ್ಲಿ ಆಸ್ತಿ ಅಂತಸ್ತಿಗಾಗಿ ಬರೆದವಳು ಇಂದು ನನ್ನ ಕಷ್ಟಕ್ಕೆ ಹೆಗಲಾಗಿದ್ದಾಳೆ. ಇದೇ ಅಲ್ಲವೇ ಸಂಬಂಧ? ಸುಖದಲ್ಲಿ ಜೊತೆ ಇದ್ದವರು ಇಂದು ನನ್ನನ್ನು ನೋಡಲೂ ಕೂಡ ಬರಲಿಲ್ಲ ಎಂದುಕೊಳ್ಳುತ್ತಿರುವಾಗ ರಾಜಶೇಖರ್ ಶೀಲಾಳೊಂದಿಗೆ ವಾರ್ಡಿಗೆ ಬಂದರು. ಹೇಗಿದೆಯಾ ಮಗಳೇ ಎನ್ನುತ್ತಾ ತಲೆ ಸವರಿದಳು ಶೀಲಾ. ಕಾವ್ಯ ಒಳಗೆ ಮಡುಗಟ್ಟಿದ ದುಃಖವೆಲ್ಲ ಕಣ್ಣೀರಾಗಿ ಹರಿಯಿತು. ಅಳಬೇಡ ಮಗಳೇ, ನಾವೆಲ್ಲ ನಿನ್ನ ಜೊತೆ ಇದ್ದೇವೆ ಎಂದು ಆಕೆಯನ್ನು ಸಮಾಧಾನಿಸಿ ಶೀಲಾ ಅಂಜಲಿಯ ಬಳಿ ನಾನು ಕಾವ್ಯಳನ್ನು ನೋಡಿಕೊಳ್ಳುತ್ತೇನೆ, ನೀನು ಹೋಗಿ ಫ್ರೆಶ್ ಆಗಿ ಬಾ ಎಂದು ಕಳಿಸಿದಳು. ಶೀಲಾ ಕೂಡ ಅಂಜಲಿಯಂತೆ ಕಾವ್ಯಳನ್ನು ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಿದ್ದಳು. ಆಕೆ ತೋರುವ ಪ್ರೀತಿ ಕಾವ್ಯಳಿಗೆ ಅಮ್ಮನನ್ನು ನೆನಪಿಸಿತು. ಅಂಜಲಿ ಹೇಗಿಷ್ಟು ಸರಳವಾಗಿದ್ದಾಳೆ ಎಂಬ ಪ್ರಶ್ನೆಗೆ ಶೀಲಾಳನ್ನು ನೋಡಿ ಉತ್ತರ ಸಿಕ್ಕಿತ್ತು. ಅಮ್ಮನಂತೆಯೇ ಮಗಳು ಎಂದುಕೊಂಡಳು. ಜೀವನದಲ್ಲಿ ಆಸ್ತಿ ಅಂತಸ್ತಿಗಿಂತ ನಮ್ಮ ಕಷ್ಟದಲ್ಲಿ ಮಿಡಿಯುವ ಒಂದಷ್ಟು ಜೀವಗಳನ್ನು ಗಳಿಸಬೇಕು ಎಂಬುದು ಕಾವ್ಯಳಿಗೆ ಅರ್ಥವಾಗಿತ್ತು. ಆ ವಿಷಯದಲ್ಲಿ ಕಾವ್ಯ ಒಂದು ರೀತಿಯಲ್ಲಿ ಅದೃಷ್ಟವಂತಳು. ಕಾವ್ಯ ಅವರಿಗೆ ಎಷ್ಟೇ ನೋವು ಮಾಡಿದ್ದರೂ ಶೀಲಾ ಮತ್ತು ಅಂಜಲಿಯಿಂದ ಆಕೆಗೆ ಪ್ರೀತಿಯಷ್ಟೇ ಸಿಕ್ಕಿತ್ತು. ಕೆಲ ದಿನಗಳ ನಂತರ ಕಾವ್ಯಳನ್ನು ಮನೆಗೆ ಕರೆದೊಯ್ಯುವುದೆಂದು ನಿಶ್ಚಯಿಸಲಾಯಿತು. ಸ್ವತಃ ಕಾವ್ಯಳೇ ಶೀಲಾ ಮತ್ತು ಅಂಜಲಿಯನ್ನು ಮನೆಗೆ ಬನ್ನಿ ಎಂದು ಕರೆದಳು. ರಾಜಶೇಖರ್ ಕಾವ್ಯ ಹೀಗೆ ಹೇಳಿದ್ದನ್ನು ಕೇಳಿ ಆಶ್ಚರ್ಯಪಟ್ಟರು. ಶೀಲಾ ಮತ್ತು ಅಂಜಲಿಗೆ ಅಲ್ಲಿರಲು ಇಷ್ಟವಿಲ್ಲದಿದ್ದರೂ ಕಾವ್ಯ ಬಹಳ ಬಲವಂತ ಮಾಡಿದ್ದರಿಂದ ಮತ್ತು ಆಕೆಗೆ ಇನ್ನೂ ಗುಣವಾಗದ ಕಾರಣ ಅವಳಿಗೆ ಯಾರದಾದರೂ ಅವಶ್ಯಕತೆ ಇತ್ತು ಎಂದು ಒಪ್ಪಿಕೊಂಡರು. ಅಂದು ಮೊದಲ ಬಾರಿಗೆ ಶೀಲಾ ಮಗಳೊಂದಿಗೆ ತನ್ನ ಮನೆಗೆ ಕಾಲಿಟ್ಟಿದಳು. ದೊಡ್ಡ ಐಷಾರಾಮಿ ಮನೆ. ಅದನ್ನು ನೋಡಿ ಅಂಜಲಿ ಮೂಕ ವಿಸ್ಮಿತಳಾದಳು. ಕೆಲ ತಿಂಗಳುಗಳು ಕಳೆದ ನಂತರ ಕಾವ್ಯ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳತೊಡಗಿದಳು. ಮೊದಲು ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ. ಆದರೆ ಈಗ ಬೇರೆಯವರ ಸಹಾಯ ಪಡೆದು ನಡೆಯಲಾರಂಭಿಸಿದಳು. ದಿನಗಳು ಕಳೆದಂತೆ ಕಾವ್ಯ ಮತ್ತು ಅಂಜಲಿಯ ನಡುವೆ ಆತ್ಮೀಯತೆ ಬೆಳೆಯಿತು. ಕಾವ್ಯ ಅಂಜಲಿಯನ್ನು ಬಹಳ ವಿಶ್ವಾಸದಿಂದ ಮಾತಾಡಿಸುತ್ತಿದ್ದಳು. ಅಂಜಲಿಗೆ ತನ್ನ ಅಕ್ಕನೊಂದಿಗೆ ಇರಬೇಕೆಂಬ ಕನಸು ನನಸಾಗಿತ್ತು. ಹೀಗೆ ದಿನಗಳು ಉರುಳಿದವು. ಕಾವ್ಯ ತನ್ನ ಕೆಲಸ ತಾನೇ ಮಾಡಿಕೊಳ್ಳುವಂತೆ ಆದಾಗ ಶೀಲಾ ಮತ್ತು ಅಂಜಲಿ ನಾವಿನ್ನೂ ಹೊರಡುತ್ತೇವೆ ಎಂದರು. ಆದರೆ ಕಾವ್ಯ ಮಾತ್ರ ಅದಕ್ಕೆ ಒಪ್ಪಲಿಲ್ಲ. ಅವಳು ಶೀಲಾ ಮತ್ತು ಅಂಜಲಿಯನ್ನು ಆಗಲೇ ತನ್ನ ಕುಟುಂಬವೆಂದು ಒಪ್ಪಿಕೊಂಡಿದ್ದಳು. ಕಾವ್ಯ ಶೀಲಾ ಬಳಿ ಬಂದು, ಅಮ್ಮ, ನಿಮಗೆ ಅಂಜಲಿ ಒಬ್ಬಳೇ ಮಗಳೇ, ನಾನು ನಿಮ್ಮ ಮಗಳಲ್ಲವೇ? ಅಮ್ಮನಿಲ್ಲದ ನನಗೆ ಅಮ್ಮನಾಗಿ ಇದೇ ಮನೆಯಲ್ಲಿ ಇರುತ್ತೀರಾ ಎಂದು ಕೇಳುವಾಗ ಶೀಲಾ ಕಣ್ಣಲ್ಲಿ ನೀರು. ಅಂಜಲಿ ಬಳಿ ಬಂದು, ಅಂಜಲಿ, ನಾನು ನಿನ್ನನ್ನು ತುಂಬ ನೋಯಿಸಿದೆ, ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ. ದಯವಿಟ್ಟು ಈ ಮನೆ ಬಿಟ್ಟು ಹೋಗಬೇಡಿ. ನೀವು ಹೋದರೆ ಮತ್ತೆ ನಾನು ಒಂಟಿಯಾಗಿ ಬಿಡುತ್ತೇನೆ ಎಂದು ಆಕೆಯನ್ನು ತಬ್ಬಿಕೊಂಡು ಅಳತೊಡಗಿದಳು. ಶೀಲಾ ಹತ್ತಿರಕ್ಕೆ ಬಂದು, ಅಳಬೇಡ ಕಾವ್ಯ, ನಾವು ನಿಮ್ಮ ಜೊತೆ ಇರಲೆಂದೇ ಬೆಂಗಳೂರಿಗೆ ಬಂದದ್ದು. ಆದರೆ ಅದು ನಿನಗಿಷ್ಟ ಇಲ್ಲದ ಕಾರಣ ಬೇರೆ ಮನೆಯಲ್ಲಿ ಇದ್ದೇವೆಯೇ ಹೊರತು ಇನ್ನೇನೂ ಇಲ್ಲ. ಈಗ ನಾವು ಇಲ್ಲಿರಬೇಕೆಂದು ನೀನೇ ಇಷ್ಟಪಡುತ್ತೀಯೇ ಎಂದ ಮೇಲೆ ನಿನ್ನ ಜೊತೆನೇ ಇರುತ್ತೇವೆ, ಸರಿನಾ ಎಂದು ಆಕೆಯ ಕಣ್ಣೊರೆಸಿದಳು. ರಾಜಶೇಖರ್ ಇದನ್ನೆಲ್ಲ ನೋಡಿ ಒಳಗೊಳಗೆ ಖುಷಿಪಟ್ಟರು. ಆದಿತ್ಯ ಕಂಪನಿಗೆ ರಿಸೈನ್ ಮಾಡಿ ಬಹಳ ದಿನಗಳು ಕಳೆದು ಹೋಗಿದ್ದವು. ಆಗಾಗ ಆತ ಅಂಜಲಿಗೆ ಫೋನ್ ಮಾಡಿದರೂ ಅಂಜಲಿ ಪಿಕ್ ಮಾಡುತ್ತಿರಲಿಲ್ಲ. ಒಂದು ದಿನ ಸಂಜೆ ಆದಿತ್ಯ ಅಂಜಲಿಗೆ ಫೋನ್ ಮಾಡಿದ. ಅಂಜಲಿ ಆದಿತ್ಯನ ಕಾಲ್ ಎಂದು ತಿಳಿದರೂ ರಿಸೀವ್ ಮಾಡದೆ ಅವಾಯ್ಡ್ ಮಾಡತೊಡಗಿದಳು. ಆದರೆ ಅಂಜಲಿಗೆ ಆದಿತ್ಯ ಕೆಲಸ ಬಿಟ್ಟಿರುವ ವಿಚಾರ ತಿಳಿದಿರಲಿಲ್ಲ.
ಇತ್ತೀಚೆಗೆ ರಾಜಶೇಖರ್ ಕಂಪನಿಯ ಬಿಸ್ನೆಸ್ ಡೌನ್ ಆಗತೊಡಗಿತ್ತು. ರಾಜಶೇಖರ್ಗೆ ಅದೇ ಚಿಂತೆಯಾಗಿತ್ತು. ಆಫೀಸ್ನ ಜವಾಬ್ದಾರಿ ನಿಭಾಯಿಸಬೇಕಿದ್ದ ಕಾವ್ಯ ಆರೋಗ್ಯ ಸರಿಯಿಲ್ಲದೆ ಮನೆಯಲ್ಲಿದ್ದಳು. ಆದಿತ್ಯ ಕೆಲಸ ಬಿಟ್ಟಿದ್ದ. ಈ ವಿಚಾರವನ್ನು ರಾಜಶೇಖರ್ ಶೀಲಾ, ಅಂಜಲಿ, ಕಾವ್ಯ ಎಲ್ಲರ ಸಮ್ಮುಖದಲ್ಲಿ ತಿಳಿಸಿದರು. ನಮ್ಮ ಕಂಪನಿ ಲಾಸ್ ಆಗುವ ಕಡೆ ಮುಖ ಮಾಡಿದೆ. ಆದಿತ್ಯ ಬೇರೆ ಕೆಲಸ ಬಿಟ್ಟಿರುವುದರಿಂದ ಏನು ಮಾಡಬೇಕೋ ತಿಳಿಯುತ್ತಿಲ್ಲ ಎಂದರು. ಆದಿತ್ಯ ಕೆಲಸ ಬಿಟ್ಟಿರುವ ವಿಚಾರ ತಿಳಿದು ಅಂಜಲಿ ಶಾಕ್ ಆದಳು. ಆತ ಫೋನ್ ಮಾಡಿದರೂ ಒಮ್ಮೆಯೂ ರಿಸೀವ್ ಮಾಡಲಿಲ್ಲವಲ್ಲ ಎಂದು ಪಶ್ಚಾತ್ತಾಪಪಟ್ಟಳು. ಕಾವ್ಯ ಇರುವ ಈ ಪರಿಸ್ಥಿತಿಯಲ್ಲಿ ಆಫೀಸಿಗೆ ಹೋಗಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಅಂಜಲಿ ಬಳಿ ಬಂದು, ಈಗ ನೀನೇ ಕಂಪನಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಹೇಳಿದರು ರಾಜಶೇಖರ್. ಅವರ ಮಾತು ಕೇಳಿ ಅಂಜಲಿಗೆ ಶಾಕ್ ಆಯಿತು. ಅಷ್ಟು ದೊಡ್ಡ ಕಂಪನಿ ಜವಾಬ್ದಾರಿ ನನ್ನಿಂದ ಹೊರಲಾಗುವುದೇ? ನನಗೆ ಅಷ್ಟು ಅನುಭವವಿಲ್ಲ ಅಪ್ಪಾಜಿ ಎಂದಳು. ಆದರೆ ಬೇರೆ ದಾರಿ ಇಲ್ಲಮ್ಮ, ನಾವೆಲ್ಲರೂ ನಿನಗೆ ಸಹಾಯ ಮಾಡುತ್ತೇವೆ, ಒಪ್ಪಿಕೋ ಎಂದು ಎಲ್ಲರೂ ಸೇರಿ ಅಂಜಲಿಯನ್ನು ಒಪ್ಪಿಸಿದರು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ.